ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಶ್ರೀಧರ KT, ICD ಸಾನು ಸಿಮೆಂಟ್ ವರ್ಕ್ಸ್ ಆ್ಯಂಡ್ ಡಿಸೈನ್ಸ್. ಇವತ್ತು ನಾನು ಮಾತನಾಡುವ ಟಾಪಿಕ್ ಏನೆಂದರೆ ಹೌ ಟು ಕ್ಯಾಲ್ಕುಲೇಟ್ ದಿ ಬ್ರಿಕ್ಸ್ ಕ್ವಾಂಟಿಟಿ, ಅಂದರೆ ಮನೆ ಕಟ್ಟುವುದಕ್ಕೆ ಬೇಕಾಗಿರುವ ಇಟ್ಟಿಗೆಗಳನ್ನು ಲೆಕ್ಕ ಮಾಡುವುದು ಹೇಗೆ ಎಂದು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಿದ್ದೇನೆ. ನಮ್ಮ ಮನೆಯ ಗೋಡೆ ಅಥವಾ ವಾಲ್ ತಗೊಂಡರೆ ವಾಲ್ಗೆ ಎಷ್ಟು ಇಟ್ಟಿಗೆ ಬೇಕಾಗುತ್ತದೆ, ಈ ಮನೆ ಕಟ್ಟೋಕ್ಕೆ ಎಷ್ಟು ಇಟ್ಟಿಗೆ ಬೇಕಾಗುತ್ತದೆ ಎಂದು ತಾವೇ ಸ್ವತಃ ಹೇಗೆ ಕ್ಯಾಲ್ಕುಲೇಷನ್ ಮಾಡಿಕೊಳ್ಳಬಹುದು ಎಂದು ವಿಡಿಯೋ ಮುಖಾಂತರ ನಾನು ತಿಳಿಸಿಕೊಡುತ್ತೇನೆ. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಬಟ್ ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ಬನ್ನಿ, ತಡ ಮಾಡುವುದು ಏಕೆ, ಲೆಟ್ಸ್ ಮೂವ್ ಟು ದಿ ಟಾಪಿಕ್. ಫಸ್ಟು ಒಂದು ಸಿಂಪಲ್ ಆಗಿರೋ ರೂಮಿನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಈ ರೂಮ್ ಸೈಜ್ ಬಂದುಬಿಟ್ಟು 20 ಫೀಟ್ ಲೆಂತ್ ಇದೆ, 15 ಫೀಟ್ ಅಗಲ ಇದೆ, ಹಾಗೂ ಒಂದು ಡೋರ್ ಇದೆ ಪ್ಲಸ್ 2 ವಿಂಡೋಸ್ ಇದೆ. ಬನ್ನಿ ನೋಡೋಣ ಈ ರೂಮಿಗೆ ಎಷ್ಟು ಇಟ್ಟಿಗೆಗಳು ಬೇಕಾಗುತ್ತವೆ ಎಂದು ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಲು ಸಿಂಪಲ್ಲಾಗಿ ಇರುವಂಥ ಒಂದು ಫಾರ್ಮುಲಾ ಇದೆ. ಮೇಯ್ನಾಗಿ ಇದು ಬಂದುಬಿಟ್ಟು ಟೋಟಲ್ ನಂಬರ್ ಆಫ್ ಬ್ರಿಕ್ಸ್ ಈಸ್ ಈಕ್ವಲ್ ಟು ಟೋಟಲ್ ವಾಲ್ಯೂಮ್ ಆಫ್ ವಾಲ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ಬ್ರಿಕ್. ಇಲ್ಲಿ ಸಿಂಗಲ್ ಬ್ರಿಕ್ದು ವಾಲ್ಯೂಮ್ನ ನಾವು ತಗೊತಾ ಇದ್ದೀವಿ. ಇಲ್ಲಿ ನಾವು ಯಾವುದೇ ವಾಲ್ಯೂಮ್ ತಗೊಂಡಾಗ ವಾಲ್ಯೂಮ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಬರುತ್ತೆ. ಹಾಗಾಗಿ ಟೋಟಲ್ ವಾಲ್ಯೂಮ್ ಆಫ್ ವಾಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಇಲ್ಲಿ ಲೆಂತ್ ಬಂದುಬಿಟ್ಟು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಬ್ರೆಡ್ತ್ ಬಂದುಬಿಟ್ಟು ಇಲ್ಲಿ 9 ಇಂಚ್. 9 ಇಂಚ್ ಅಂದರೆ ಗೋಡೆಯ ಸೈಜು 9 ಇಂಚು, ಹಾಗಾಗಿ 9 ಇಂಚ್ ತೊಗೊಂಡಿದ್ದೀನಿ. ಕಾಮನ್ನಾಗಿ ಗೋಡೆಯ ಹೈಟ್ ಬಂದುಬಿಟ್ಟು 10 ಫೀಟ್ ತಗೊಳ್ತಾರೆ, ಹಾಗಾಗಿ ಇಲ್ಲಿ 10 ಫೀಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ವಾಲ್ಯೂಮ್ ಆಫ್ ಬ್ರಿಕ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟು. ನೀವು ಕಾಮನ್ನಾಗಿ ನೋಡಿರ್ತೀರ, ಈ ನಮ್ಮ ಸುತ್ತಮುತ್ತ ಬ್ರಿಕ್ ಸೈಜ್ ಬಂದುಬಿಟ್ಟು 9 ಇಂಚ್ ಲೆಂತು, 4 ಇಂಚ್ ಅಗಲ, 3 ಇಂಚ್ ಹೈಟು. ಹಾಗಾಗಿ ನಾನು ಈ ಕಾಮನ್ನಾಗಿ 9 ಇಂಚ್ ಇಂಟು 4 ಇಂಚ್ ಇಂಟು 3 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕಾಮನ್ನಾಗಿ ನಮ್ಮ ಸುತ್ತಮುತ್ತಲಿನ ಮನೆಗಳನ್ನು ಮೆಜರ್ಮೆಂಟ್ ಮಾಡುವುದು ಕೇವಲ ಫೀಟ್ ಅಡಿಯ ರೂಪದಲ್ಲಿ ಮಾತ್ರ. ಹಾಗಾಗಿ ನಾನು ಈ ಸಂಪೂರ್ಣ ಕ್ಯಾಲ್ಕುಲೇಷನನ್ನು ನಿಮಗೆ ಫೀಟ್ ರೂಪದಲ್ಲಿ ನಾನು ನಿಮಗೆ ಪ್ರಸ್ತುತಪಡಿಸುತ್ತಿದ್ದೇನೆ. ಲೆಟ್ಸ್ ಕಮ್ ಟು ದಿ ಪಾಯಿಂಟ್. ವಾಲ್ಯೂಮ್ ಆಫ್ ವಾಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಇಲ್ಲಿ ಲೆಂತ್ ಮಾತ್ರ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಬ್ರೆಡ್ತ್ 9 ಇಂಚ್ ಗೊತ್ತಿದೆ, ಹೈಟ್ ಬಂದುಬಿಟ್ಟು 10 ಫೀಟ್ ಗೊತ್ತಿದೆ. ಹಾಗಾಗಿ ನಾವು ಫಸ್ಟು ಲೆಂತ್ನ ಫೈಂಡ್ ಔಟ್ ಮಾಡೋಣ. ನಾವು ಲೆಂತ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನೀವು ಇಲ್ಲಿ ಎಕ್ಸಾಂಪಲ್ನ ನೋಡ್ಬೋದು. ಇಲ್ಲಿ ಲೆಂತ್ ಬಂದುಬಿಟ್ಟು 20 ಫೀಟು, ಅಗಲ ಬಂದುಬಿಟ್ಟು ನಿಮಗೆ 15 ಫೀಟ್ ಇದೆ. ನಾವು ಇಲ್ಲಿ ಲಾಂಗ್ ವಾಲು ಮತ್ತು ಶಾರ್ಟ್ ವಾಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. 20 ಫೀಟ್ ಇರೋದು ಲಾಂಗ್ ವಾಲು. ಈ ಲಾಂಗ್ ವಾಲ್ ಬಂದುಬಿಟ್ಟು ಇಲ್ಲಿ 2 ಲಾಂಗ್ ವಾಲ್ ಇದೆ, 2 ನಂಬರ್ಸ್ ಲಾಂಗ್ ವಾಲ್ ಇದೆ. ಹಾಗೆ ಶಾರ್ಟ್ ವಾಲ್ ಬಂದುಬಿಟ್ಟು 15 ಫೀಟು ಸಹ 2 ವಾಲ್ಗಳಾಗಿ 2 ವಾಲ್ಸ್ ಇದೆ. ಓಕೆ, ಈಗ ನಾವು ಟೋಟಲ್ ನಂಬರ್ ಆಫ್ ಲಾಂಗ್ ವಾಲ್ ಈಸ್ ಈಕ್ವಲ್ ಟು 2 ಇಂಟು 20 ಈಸ್ ಈಕ್ವಲ್ ಟು 40 ಫೀಟ್ ಆಯಿತು. ಓಕೆ, ಲಾಂಗ್ ವಾಲ್ ಬಂದುಬಿಟ್ಟು 40 ಫೀಟು. ನೆಕ್ಸ್ಟು ಶಾರ್ಟ್ ವಾಲ್ ಬಂದುಬಿಟ್ಟು 15 ಇಂಟು 2. ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ಲಾಂಗ್ ವಾಲ್ ಮೆಜರ್ಮೆಂಟು ಆಲ್ರೆಡಿ ಔಟರ್ ಟು ಔಟರ್ ಮೆಜರ್ಮೆಂಟ್ ತೊಗೊಂಡಿದ್ದೀವಿ. 20 ಫೀಟು ಪ್ಲಸ್ 20 ಫೀಟು 40 ಫೀಟ್ ಆಗಿದೆ. ಈ 15 ಫೀಟ್ ಇರೋ ಗೋಡೆ ಬಂದುಬಿಟ್ಟು ನಾವು 15 ಫೀಟು ತಗೊಳಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ 20 ಫೀಟ್ ಗೋಡೆ ಔಟರ್ ಸೈಡ್ ಇದೆ. 15 ಫೀಟ್ ಗೋಡೆನಲ್ಲಿ ಲೆಫ್ಟ್ ಸೈಡ್ 9 ಇಂಚು, ರೈಟ್ ಸೈಡ್ 9 ಇಂಚು ಮೈನಸ್ ಮಾಡಬೇಕಾಗುತ್ತೆ, ಯಾಕಂದರೆ ಆಲ್ರೆಡಿ ಅದು ಗೋಡೆ ಕಟ್ಟಿಬಿಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ. ಓಕೆ, ಇನ್ಸೈಡ್ ಬಂದುಬಿಟ್ಟು ಇವಾಗ 9 ಇಂಚು ಪ್ಲಸ್ 9 ಇಂಚು 18 ಇಂಚ್ ಆಯಿತು. ಓಕೆ, 18 ಇಂಚು ಅದನ್ನ ಅಡಿಗಳಲ್ಲಿ ಕನ್ವರ್ಟ್ ಮಾಡಿದಾಗ 1.5 ಅಡಿ ನಾವು ಇಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಓಕೆ, 1.5 ಅಡಿ ಮೈನಸ್ ಮಾಡಬೇಕಾಗುತ್ತೆ. 1.5 ಅಡಿ ನಾವು ಮೈನಸ್ ಮಾಡಿದಾಗ ನಮಗೆ ಉಳಿಯೋದು 13.5 ಫೀಟ್. ಓಕೆ, ಟೋಟಲ್ ಲೆಂತ್ ಆಫ್ ದಿ ಶಾರ್ಟ್ ವಾಲ್ ಈಸ್ ಈಕ್ವಲ್ ಟು 2 ಇಂಟು 13.5 ಈಸ್ ಈಕ್ವಲ್ ಟು
27 ಫೀಟ್ ಆಗುತ್ತೆ ಶಾರ್ಟ್ ವಾಲು. ಈಗ ಟೋಟಲ್ ಲೆಂತ್ ಆಫ್ ದಿ ವಾಲ್ ಇಸ್ ಈಕ್ವಲ್ ಟು 40 + 27 ಇಸ್ ಈಕ್ವಲ್ ಟು 67 ಫೀಟ್ ಆಗುತ್ತೆ. ಟೋಟಲ್ ಲೆಂತ್ ಆಫ್ ದಿ ವಾಲ್ ಇಸ್ ಈಕ್ವಲ್ ಟು 67 ಫೀಟ್. ಈಗ ಲೆಂತ್ ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಟೋಟಲ್ ವಾಲ್ಯೂಮ್ ಆಫ್ ವಾಲ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಲೆಂತ್ ಬಂದುಬಿಟ್ಟು 67 ಫೀಟ್ ಇಂಟು 9 ಇಂಚ್ ಇಂಟು ಹೈಟ್ ಬಂದುಬಿಟ್ಟು 10 ಫೀಟ್. ಓಕೆ, 9 ಇಂಚಿನ ಅಡಿಗಳ ರೂಪದಲ್ಲಿ ಕನ್ವರ್ಟ್ ಮಾಡಿದಾಗ 9 ಇಂಚ್ ಇರೋದು 0.75 ಆಗುತ್ತೆ. 67 ಇಂಟು 0.75 ಇಂಟು 10 ಫೀಟ್. ಓಕೆ, ಟೋಟಲ್ ವಾಲ್ಯೂಮ್ ಆಫ್ ವಾಲ್ ಇಸ್ ಈಕ್ವಲ್ ಟು 502.25 ಫೀಟ್ ಆಗುತ್ತೆ. ಓಕೆ, 502.25 ಕ್ಯೂಬಿಕ್ ಫೀಟ್ ಆಗುತ್ತೆ. ಇಲ್ಲಿ ಟೋಟಲ್ ವಾಲ್ಯೂಮ್ ಫೈಂಡ್ ಔಟ್ ಮಾಡೋದು. ನೆಕ್ಸ್ಟು ಕೆಲವೊಂದು ಇಲ್ಲಿ ಡಿಡಕ್ಷನ್ ಇರುತ್ತೆ. ಆ ಡಿಡಕ್ಷನ್ ಯಾವುವು ಅಂತಂದರೆ, 2 ಕಿಟಕಿ ಇದೆ, 1 ಬಾಗಿಲಿದೆ. ಇಲ್ಲಿ ಇಟ್ಟಿಗೆಗಳ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇವೆರಡನ್ನು ನಾವು ಡಿಡಕ್ಷನ್ ಮಾಡಬೇಕಾಗುತ್ತೆ. ಓಕೆ, ಬನ್ನಿ ನೋಡೋಣ. ಡೋರ್ ಬಂದುಬಿಟ್ಟು ಡೋರ್ ಸೈಜು 3 ಅಡಿ ಉದ್ದ, 7 ಅಡಿ ಎತ್ತರ, 9 ಇಂಚು ಅಗಲ. 9 ಇಂಚ್ ಇರೋದನ್ನ ನಾವು ಅಡಿಗಳ ರೂಪದಲ್ಲಿ ಕನ್ವರ್ಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದಾಗ 3 ಫೀಟ್ ಉದ್ದ, 7 ಫೀಟ್ ಎತ್ತರ, 0.75 ಫೀಟ್ ಅಗಲ. ಓಕೆ, ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ 15.75 ಕ್ಯೂಬಿಕ್ ಫೀಟ್ ಸಿಗುತ್ತೆ. ಓಕೆ, ಡೋರ್ ಬಂದುಬಿಟ್ಟು 15.75 ಕ್ಯೂಬಿಕ್ ಫೀಟ್. ಮೊದಲನೇ ಕಿಟಕಿ ಬಂದುಬಿಟ್ಟು 3 ಫೀಟ್ ಎತ್ತರ, 4 ಫೀಟ್ ಉದ್ದ, 9 ಇಂಚ್ ಅಗಲ. ಓಕೆ, ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ 9 ಕ್ಯೂಬಿಕ್ ಫೀಟ್ ಸಿಗುತ್ತೆ. ಎರಡನೇ ಕಿಟಕಿ 5 ಅಡಿ ಅಗಲ, 3 ಅಡಿ ಎತ್ತರ, 9 ಇಂಚ್ ಅಗಲ. ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ 11.25 ಫೀಟ್ ಕ್ಯೂಬಿಕ್ ಫೀಟ್ ಸಿಗುತ್ತೆ. ನೆಕ್ಸ್ಟು ಡೋರ್ ವಾಲ್ಯೂಮು 2 ವಿಂಡೋಸ್ ವಾಲ್ಯೂಮು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ 36 ಕ್ಯೂಬಿಕ್ ಫೀಟ್ ನಮಗೆ ಇಲ್ಲಿ ಸಿಗುತ್ತೆ. ಓಕೆ, ಟೋಟಲ್ ಡಿಡಕ್ಷನ್ ಬಂದುಬಿಟ್ಟು 36 ಕ್ಯೂಬಿಕ್ ಫೀಟು. ಓಕೆ, ಟೋಟಲ್ ವಾಲ್ಯೂಮ್ ಆಫ್ ದಿ ವಾಲ್ 502.25 ಮೈನಸ್ 36 ಡಿಡಕ್ಷನ್. ಟೋಟಲ್ ಡಿಡಕ್ಷನ್ 36 ಮೈನಸ್ ಮಾಡಿದಾಗ ನಮಗೆ 466.25 466.25 ಕ್ಯೂಬಿಕ್ ಫೀಟು ಟೋಟಲ್ ವಾಲ್ಯೂಮ್ ಆಯಿತು. ಟೋಟಲ್ ವಾಲ್ಯೂಮ್ ಆಫ್ ದಿ ವಾಲ್ ಇಸ್ ಈಕ್ವಲ್ ಟು 466.25 ಕ್ಯೂಬಿಕ್ ಫೀಟ್ ಆಯಿತು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಾವು ಟೋಟಲ್ ವಾಲ್ಯೂಮ್ ಆಫ್ ದಿ ಬ್ರಿಕ್ ಫೈಂಡ್ ಔಟ್ ಮಾಡೋಣ. ಟೋಟಲ್ ವಾಲ್ಯೂಮ್ ಆಫ್ ದಿ ಬ್ರಿಕ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟು 9 ಇಂಚ್ ಲೆಂತು, 4 ಇಂಚ್ ಬ್ರೆಡ್ತು, ಹಾಗೆ 3 ಇಂಚ್ ಹೈಟು. ಇದನ್ನು ಅಡಿಯ ರೂಪದಲ್ಲಿ ಕನ್ವರ್ಟ್ ಮಾಡಿದಾಗ ನಮಗೆ ವಾಲ್ಯೂಮ್ ಆಫ್ ಬ್ರಿಕ್ ಈಸ್ ಈಕ್ವಲ್ ಟು 0.75 ಇಂಟು 0.33 ಇಂಟು 0.25. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಟೋಟಲ್ ವಾಲ್ಯೂಮ್ ಆಫ್ ದಿ ಬ್ರಿಕ್ ಈಸ್ ಈಕ್ವಲ್ ಟು 0.0625 ಆಯಿತು. ಓಕೆ, ನೆಕ್ಸ್ಟ್ ಟೋಟಲ್ ವಾಲ್ಯೂಮ್ ಆಫ್ ದಿ ವಾಲ್ ಫೈಂಡ್ ಔಟ್ ಮಾಡಿದ್ದಾಯಿತು. ಟೋಟಲ್ ವಾಲ್ಯೂಮ್ ಆಫ್ ದಿ ಬ್ರಿಕ್ ಫೈಂಡ್ ಔಟ್ ಮಾಡಿದ್ದಾಯಿತು. ಈಗ ಟೋಟಲ್ ನಂಬರ್ ಆಫ್ ಬ್ರಿಕ್ಸ್ ರಿಕ್ವೈರ್ಡ್ is equal to total volume of wall divided by total volume of brick. ಓಕೆ, ಇದಕ್ಕೆ ನಾವು ವ್ಯಾಲ್ಯೂಸ್ ಅಪ್ಲೈ ಮಾಡಿದಾಗ ನಮಗೆ ಎಷ್ಟು ಇಟ್ಟಿಗೆ ಬೇಕಾಗುತ್ತದೆ ಎಂದು ಕ್ಯಾಲ್ಕುಲೇಷನ್ ಆಗುತ್ತೆ. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಬ್ರಿಕ್ಸ್ ರಿಕ್ವೈರ್ಡ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಬಂದುಬಿಟ್ಟು 466.25, ಇಟ್ಟಿಗೆಯ ವಾಲ್ಯೂಮ್ ಬಂದುಬಿಟ್ಟು 0.0625. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ 7460 ಇಟ್ಟಿಗೆ ಬೇಕಾಗುತ್ತದೆ. 7460 ನಂಬರ್ ಆಫ್ ಬ್ರಿಕ್ಸ್ ಆರ್ ರಿಕ್ವೈರ್ಡ್ ಫಾರ್ ದಿಸ್ ಹೋಮ್. ನಾವು ಸಿಂಪಲ್ಲಾಗಿ ಎಕ್ಸಾಂಪಲ್ ತಗೊಂಡಿರುವ ರೂಮನ್ನು ಕಟ್ಟಲು 7460 ಇಟ್ಟಿಗೆಗಳು ಬೇಕಾಗುತ್ತದೆ. ಈ ವ್ಯಾಲ್ಯೂಸು 100% ಪಕ್ಕ ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ 90 to 90% ಪಕ್ಕ ಲೆಕ್ಕ ಆಗಿದೆ. ಯಾಕೆಂದರೆ ಇಟ್ಟಿಗೆ ಮತ್ತು ಇಟ್ಟಿಗೆಗಳ ಮಧ್ಯೆ ಮಾರ್ಟರ್ ಬರುತ್ತೆ, ಅಂದರೆ ಸಿಮೆಂಟ್ ಮಿಶ್ರಣ, ಮಡ್ಡಿ ಸಿಮೆಂಟ್ ಬರೋದರಿಂದ ಆ ಸಿಮೆಂಟ್ ಜಾಗವನ್ನು ನಾವು ಡಿಡಕ್ಷನ್ ಮಾಡಬೇಕಾಗುತ್ತೆ. ಹಾಗೆ ಇಟ್ಟಿಗೆಗಳನ್ನು ಲೋಡಿಂಗು, ಅನ್ಲೋಡಿಂಗು ಮತ್ತು ಕ್ಯಾರಿ ಮಾಡುವಾಗ ಕೆಲವೊಂದು ಬ್ರೇಕ್ ಆಗುತ್ತೆ. ಈ ವೇಸ್ಟೇಜ್ನು ಸಹ ನಾವು ಕೌಂಟ್ಗೆ ತಗೋಬೇಕಾಗುತ್ತೆ. ಓಕೆ,
ಹೀಗೆ ಡಿಡಕ್ಷನ್ನು ಪ್ಲಸ್ ವೇಸ್ಟೇಜು ಪ್ಲಸ್ಸು ಮೈನಸ್ಸು ಹೀಗೆ ಎಲ್ಲ ರೀತಿ ಮಾಡಿ ಸ್ವತಃ ತಾವೇ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಮನೆಗೆ ಎಷ್ಟು ಇಟ್ಟಿಗೆಗಳು ಬೇಕಾಗುತ್ತೆ ಎಂದು ಆರ್ಡರ್ ಮಾಡಬಹುದು. ನಾನು ಕೊಟ್ಟ ಇನ್ಫಾರ್ಮೇಷನ್ ನಿಮಗೆ ಉಪಯೋಗ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.